ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರದೇ ಇಲ್ಲ ಅಂತ ಹೇಳಿ ಇಡೀ ದೇಶದ ಜನ ಮಾತಾಡ್ತಿದ್ರು. ಆದರೆ ಇವತ್ತು ಆಬ್ಸಲ್ಯೂಟ್ ಮೆಜಾರಿಟಿಯನ್ನು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದೆ. ಇದಕ್ಕೆ ಕಾರಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಮೇಲಿರುವಂಥ ನಾಯಕತ್ವದ ಗುಣ ಮತ್ತು ಅಭಿವೃದ್ಧಿಯ ಪರ ಇದಕ್ಕೆ ಸಾಕ್ಷಿಯಾಗಿದೆ. ಇವತ್ತು ಮಮತಾ ಬ್ಯಾನರ್ಜಿಯವರು 3 ಬಾರಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಅಲ್ಲಿ ಪುನಃ 4ನೇ ಬಾರಿಗೂ ನಾನೇ ಮುಖ್ಯಮಂತ್ರಿ ಅಂತೇಳಿ ಬಹಳ ಭ್ರಮೆಯಲ್ಲಿ ಇದ್ದರು. ಆ ಭ್ರಮೆಯನ್ನು ಈಚೆಗೆ ತಂದು ಇವತ್ತು ಭಾರತೀಯ ಜನತಾ ಪಕ್ಷ ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಅಲ್ಲಿ ರಾಜಕೀಯಗಳು ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಬಾಂಗ್ಲಾದೇಶದ ನುಸುಳುಕೋರರು ಅಲ್ಲಿ ಭಾರೀ ಸಂಖ್ಯೆಯಲ್ಲಿ ಇದ್ದರು. ಅವರನ್ನು ತುಷ್ಟೀಕರಣ ಮಾಡುವಂಥ ಕೆಲಸವನ್ನು ಮಮತಾ ಬ್ಯಾನರ್ಜಿ ನಿರಂತರವಾಗಿ 3 ಬಾರಿ ಮಾಡ್ಕೊಂಬಂದರು. ಅದರಿಂದ ಅಲ್ಲಿರುವಂಥ ಹಿಂದೂಗಳು ರೊಚ್ಚಿಗೆದ್ದರು. ಭಾರತ ದೇಶದಲ್ಲಿರುವಂಥ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಬಂದಿರುವಂಥ ಮುಸಲ್ಮಾನರಿಗೆ ಮನ್ನಣೆಯನ್ನು ಕೊಟ್ಟಾಗ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡಿದ್ರು. ಜೊತೆಗೆ ಯಾರು ಬಾಂಗ್ಲಾದೇಶದಲ್ಲಿ ಬಂದಿದ್ದಂಥವ್ರಿಗೆ ವೋಟರ್ ಲಿಸ್ಟಲ್ಲಿ ಮಮತಾ ಬ್ಯಾನರ್ಜಿಯವರು ಸೇರಿಸ್ಕೊಂಡು ಅದನ್ನು ತುಷ್ಟೀಕರಣ ಮಾಡ್ತಾಯಿದ್ರು. ಅದರ ವಿರುದ್ಧನೂ ಕೂಡ ಜನ ಇವತ್ತು ಬಂಡೆದ್ದು ಇವತ್ತು ಆಬ್ಸಲ್ಯೂಟ್ ಮೆಜಾರಿಟಿ 187 ಸ್ಥಾನಕ್ಕೆ ಮುನ್ನಡೆಯನ್ನು ಇವತ್ತು BJP ಬಂದಿದೆ ಅಂತ ಹೇಳಿದ್ರೆ ಅಲ್ಲಿಯ ಜನ ರೊಚ್ಚಿಗೆದ್ದು ಬಂಡಾಯ ಎದ್ದು ಮಮತಾ ಬ್ಯಾನರ್ಜಿಯವ್ರನ್ನ ಮನೆ ಕಡೆ ಕಳಿಸಿದ್ದಾರೆ. ಹಾಗೆ ತಮಿಳುನಾಡಲ್ಲಿ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇತ್ತು DMK 2ನೇ ಬಾರಿಗೆ ಅಧಿಕಾರಕ್ಕೆ ಬರ್ತದೆ ಅಂತೇಳಿ. ಅದನ್ನು ಮೀರಿ ಜನ ಬರ್ತಾರೆ, ವೋಟ್ ಬರಲ್ಲ TMKಗೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಫಲಿತಾಂಶ ನೋಡಿದ್ರೆ ಜೋಸೆಫ್ ವಿಜಯ್ ಅವರು 105 ಸ್ಥಾನವನ್ನು ಇವತ್ತು ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ. ಆದರೆ TV ಸಮೀಕ್ಷೆಗಳು ಮತ್ತು ಮಾಧ್ಯಮಗಳು ಇವತ್ತು ಬಿತ್ತರಿಸ್ತಾ ಇದ್ದಾವೆ, 18ರಿಂದ 33 ವರ್ಷದ ಯುವಕರನ್ನು ವಿಜಯ್ ಅವರು ಸೆಳೆದಿದ್ದಾರೆ ಅಂತೇಳಿ. ಇದಕ್ಕೆ ಮೇನ್ ಕಾರಣ DMK ಪಕ್ಷಕ್ಕೆ ಅಂತ ಹೇಳಿದ್ರೆ, ಹಿಂದೂ ಅಸ್ಮಿತೆಯ ವಿರುದ್ಧ ಪದೇ ಪದೇ ಇವರು ದಾಳಿ ಮಾಡ್ತಾಯಿದ್ರು. ಜೋಸೆಫ್ ಸ್ಟಾಲಿನ್ ಮತ್ತು ಅವರ ಮಗ, ಮತ್ತೊಬ್ಬ ಅವ್ರ ಮಗನ ಹೆಸರು ದಯಾನಿಧಿ ಮಾರನ್, ಯಾವಾಗಲೂ ವಿದ್ಯಾನಿಧಿ ಉದಯನಿಧಿ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಮಾಡ್ತಿರೋದು, ಸನಾತನ ಧರ್ಮದ ಮೇಲೆ ದಾಳಿ ಮಾಡ್ತಾಯಿದ್ರು. ಯಾವತ್ತೂ ತುಷ್ಟೀಕರಣ ರಾಜಕಾರಣ ಈ ದೇಶದಲ್ಲಿ ನಡೆಯಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅದಕ್ಕೆ ಇವತ್ತು DMK 3ನೇ ಸ್ಥಾನಕ್ಕೆ ಅಲ್ಲಿಯ ಜನ ತಳ್ಳಿದ್ದಾರೆ. ವಿಜಯ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. ಇದು ಮುಖ್ಯವಾಗಿ ಸಿದ್ದರಾಮಯ್ಯನಿಗೆ ಒಂದು ಎಚ್ಚರಿಕೆಯ ಗಂಟೆ. ಯಾಕೆಂದರೆ ನಾನು ತಮಿಳುನಾಡಿಗೆ ಒಂದ್ಸಲಿ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಜನ ಮಾತಾಡ್ತಿದ್ರು, 3 ವರ್ಷದ ಮಹಿಳಾ ಒಂದು ಏನೋ ಭಾಗ್ಯಲಕ್ಷ್ಮಿ ಅಂತೇಳಿ ಕರ್ನಾಟಕದಲ್ಲಿದೆ, ಆ ಭಾಗ್ಯ 3 ತಿಂಗಳು ಅಡ್ವಾನ್ಸ್ ಆಗಿ ಸುಮಾರು 8,000 ರೂಪಾಯಿ ಅಡ್ವಾನ್ಸ್ ಆಗಿ ಹಾಕಿದ್ರು. ಅವರು ಯಾರೋ DMKಯ ಪಕ್ಷದ ಮುಖ್ಯಮಂತ್ರಿಗಳಂತ ಸ್ಟಾಲಿನ್ ಅವರು 3 ತಿಂಗಳು ಅಡ್ವಾನ್ಸ್ ಆಗಿ ಹಣ ಹಾಕಿದ್ರು ಕೂಡ DMK ಪಕ್ಷನ 3ನೇ ಸ್ಥಾನಕ್ಕೆ ತಳ್ಳಿದ್ದಾರೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವ್ರಿಗೆ ಯಾವ ಭಾಗ್ಯದ ಭ್ರಮೆಯಲ್ಲಿದ್ದಾರೆ. ನಾನು ಸುಮಾರು ಸಲ ಅಸೆಂಬ್ಲಿಲೂ ಹೇಳಿದ್ದೇನೆ, 176 ಸ್ಥಾನ ವೀರೇಂದ್ರ ಪಾಟೀಲ್ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 30 ಸ್ಥಾನ ಬಂದಿತ್ತು. ಇವತ್ತೇನಾದರೂ ಚುನಾವಣೆ ನಡೆದ್ರೆ ಏನು ಈ ಭಾಗ್ಯದ ಭ್ರಮೆಯಲ್ಲಿ ಇತ್ಕೊಂಡು ಇವತ್ತು ಕರ್ನಾಟಕವನ್ನು 50 ವರ್ಷ ಹಿಂದೆ ತಳ್ಳಿದ್ದಾರೆ. 20 ಸೀಟು ಕೂಡ ಇವಾಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಬರಲ್ಲ ಅನ್ನೋದು ಸಂದೇಶವನ್ನು ತಮಿಳುನಾಡಲ್ಲಿ ತೋರಿಸಿದ್ದಾರೆ. ಅದು ವೆಸ್ಟ್ ಬೆಂಗಾಲಲ್ಲಿ ತೋರಿಸಿದ್ದಾರೆ. ತುಷ್ಟೀಕರಣ ರಾಜಕಾರಣ ಮಾಡಿದ್ರೆ ಯಾವ ರೀತಿ ಹಿನ್ನಡೆ ಆಗುತ್ತೆ ಅಂತೇಳಿ ಮುಸಲ್ಮಾನರ ಓಲೈಸಿದರೆ ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ಭಾಗ್ಯಗಳಲ್ಲಿ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲು ತುಷ್ಟೀಕರಣ, 2 ಭಾಗ್ಯಗಳು ತುಷ್ಟೀಕರಣಗಳನ್ನು ಮಾಡಿದ್ರೆ ಈ ರಾಜ್ಯದಲ್ಲಿ ವೋಟ್ ಹಾಕಲ್ಲ ಈ ದೇಶದಲ್ಲಿ ಅನ್ನೋದನ್ನು ತೋರಿಸಿದ್ದಾರೆ. ಅದರಿಂದ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಅಸ್ಸಾಮಲ್ಲಿ ಸಂಪೂರ್ಣ ಬಹುಮತವನ್ನು BJP ಪಡ್ಕೊಂಡಿದೆ, ವೆಸ್ಟ್ ಬೆಂಗಾಲಲ್ಲಿ ಪಡ್ಕೊಂಡಿದೆ, ಪಾಂಡಿಚೇರಿಯಲ್ಲಿ ಪಡ್ಕೊಂಡಿದೆ. ಅದರಿಂದ ಮುಂದೆ ಬರುವಂಥ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಹೇಳಿ ಏನು ನಮ್ಮ ನರೇಂದ್ರ ಮೋದಿಯವರ, ಅಮಿತ್ ಶಾ ಅವರ ಒಂದು ಸಂಕಲ್ಪ ಇದೆ, ಅದರ ದಾರಿಯಲ್ಲಿ ಈ ದೇಶದ ಜನ ಈ BJPಯನ್ನು ಬೆಂಬಲಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲೂ ಅರಬ್ಬಿ ಸಮುದ್ರಕ್ಕೆ ಎಸೆಯುವಂಥ ಕಾಲ ಭಾಳ ಹತ್ತಿರದಲ್ಲಿದೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತೇನೆ. ದೇಶದ ಜನರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಹಾಗೂ ಸನ್ಮಾನ್ಯ ಅಮಿತ್ ಶಾಜಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಬೀನ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವಾಗಲೂ ಈ ರೂಲಿಂಗ್ ಪಾರ್ಟಿಗಳಿರ್ತಾವಲ್ಲ, ಜನ
ಇನ್ನು 2 ವರ್ಷಕ್ಕೆ ಯಾಕೆ ಬೇರೆಯವ್ರಿಗೆ ಓಟ್ ಹಾಕೋದು, ಇನ್ನು 2 ವರ್ಷ ಏನು ಕೆಲಸ ಕಾರ್ಯಗಳು ಮಾಡಿಸ್ಕೋಬೇಕು ಅಂತೇಳಿ ಜನ ಓಟ್ ಹಾಕ್ತಾರೆ. ಅದರಿಂದ ಇದು ಜನಾದೇಶ ಅಲ್ಲ. ಇದು ಉಪಚುನಾವಣೆಗಳು ಯಾವಾಗಲೂ ಕೂಡ ರೂಲಿಂಗ್ ಪಾರ್ಟಿಗಳೇ ಗೆಲ್ತವೆ. ಎಲ್ಲ ಮಿಷನರಿಗಳನ್ನು ದುರುಪಯೋಗ ಮಾಡ್ಕೊಳ್ತಾರೆ, ಹಣ ಅಂತಾರೆ, ಮತ್ತು ಎಲ್ಲ ಆಮಿಷಗಳನ್ನು ಒಡ್ಡು ಜನರು ಕೂಡ ನಿರ್ಧಾರ ಮಾಡ್ತಾರೆ. ಒಂದು ಸರ್ಕಾರ ಇರೋದ ಕಡೆ ಹಾಕೋಣ, 2 ವರ್ಷ ಒಳ್ಳೆಯ ಕೆಲಸ ಕ್ಷೇತ್ರಕ್ಕಾಗಲಿ, ಇನ್ನು ಬೇರೆಯವ್ನು ಬಂದು ಏನು ಮಾಡ್ತಾನೆ ಅಂತೇಳಿ ಹಾಕಿರ್ತಾರೆ. ಅದರಿಂದ ಇದೇನು ದಿಕ್ಸೂಚಿ ಏನಲ್ಲ. ZP TP ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡಲಿ, ಕಾಂಗ್ರೆಸ್ ಏನಾಗುತ್ತೆ ವೆಸ್ಟ್ ಬೆಂಗಾಲು ಮತ್ತು ಅಸ್ಸಾಮು ಮತ್ತು ಪಾಂಡಿಚೇರಿ ಹಾಗೆ ತಮಿಳುನಾಡು ಚುನಾವಣೆಗಳೇ ಇದಕ್ಕೆ ದಿಕ್ಸೂಚಿ. ತಮಿಳುನಾಡಲ್ಲಿ ನಾವು ನಿಲ್ಲಿಸಿದೆ 32 ಸೀಟೇನೋ. ತಮಿಳುನಾಡಲ್ಲಿ ನಾವು ಅರ್ಜಿ ಹಾಕಿದೆ 22ರಿಂದ 32 ಸೀಟ್ ಇದೆ ಅನಿಸುತ್ತೆ. ಅದರಿಂದ ಅಲ್ಲಿ ನಾವು ನಿರ್ಧಾರ ಮಾಡಿದ್ದೆ ನಮ್ಮ ಸರ್ಕಾರ ಬರಲ್ಲ ಅಂತ. ಇದರಲ್ಲೂ ಅಷ್ಟೇ, ಕೇರಳದಲ್ಲೂ ಕೂಡ ನಮ್ಮ ಪಕ್ಷ ಬಹಳ ನಮಗೆ 2032ಕ್ಕೆ BJP ಟಾರ್ಗೆಟ್, ತಮಿಳುನಾಡು 2038ಕ್ಕೆ ತಮಿಳುನಾಡಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತ ಇಡ್ತೀವಿ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ. ಕಾದು ನೋಡ್ರಿ, 2028 ಅಲ್ವಾ, 26 32 33ಕ್ಕೆ ಕಾದು ನೋಡ್ರಿ, BJP ತಮಿಳುನಾಡಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಲ್ಲ ಅಂತ ಹೇಳ್ತೀವಿ. ಚುನಾವಣೆಯಲ್ಲಿ ಎರಡು ವರ್ಕೌಟ್ ಆಗಿದೆ. ಯಾವುದರಲ್ಲಿ ನಾನು ಹೇಳ್ತಾ ಇಲ್ವೇನ್ರಿ, ರೂಲಿಂಗ್ ಪಾರ್ಟಿ ಯಾವುದಿರ್ತದೋ 2 ವರ್ಷ ಬೇರೆ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ತಾರೆ? ಅಧಿಕಾರ ಇದೆ, 2 ವರ್ಷ ಕೆಲಸ ಮಾಡಿಸ್ಕೊಳ್ಳೋಣ ಅಂತೇಳಿ ಓಟ್ ಹಾಕಿದ್ದಾರೆ ಅಷ್ಟೇ. ಈಗ ಗ್ಯಾರಂಟಿ ನಾನು ಹೇಳಿಲ್ವಾ, ವೆಸ್ಟ್ ಬೆಂಗಾಲ್ ಏನಾಯಿತು, ತುಷ್ಟೀಕರಣ ಗ್ಯಾರಂಟಿಗೆ ವೆಸ್ಟ್ ಬೆಂಗಾಲು ತಮಿಳುನಾಡನ್ನ ರೋಲ್ ಮಾಡಲ್ ಇಟ್ಕೋಬೇಕು ಕರ್ನಾಟಕ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಯಾವುದೇ ಕಾರಣಕ್ಕೂ ತುಷ್ಟೀಕರಣ ಮುಸಲ್ಮಾನರ ಓಲೈಸುವಂಥದ್ದು, ಹಾಗೆ ಭಾಗ್ಯಗಳನ್ನು ಇಟ್ಕೊಂಡು ನಾವು ಚುನಾವಣೆ ಮಾಡ್ತೀವಿ ಅನ್ನೋರಿಗೆ ಜನ ಬಡಗಿ ತಗೊಂಡು ಹೊಡೆದಿದ್ದಾರೆ. ಅದಕ್ಕೆ ವೆಸ್ಟ್ ಬೆಂಗಾಲು ಮತ್ತು ತಮಿಳುನಾಡು ಸಾಕ್ಷಿ. ಸ್ಟಾಲಿನ್ 3 ತಿಂಗಳು ಮುಂಚೆನೇ ಹಾಕ್ಸಿದ್ರು 8,000 ರೂಪಾಯಿ ಒಂದೊಂದು ಖಾತೆಗೆ. ಓಟ್ ಹಾಕಿದ್ರೆ ಜನ. 3ನೇ ಪ್ಲೇಸು ಸ್ಟಾಲಿನ್ದು. ಸಿದ್ದರಾಮಯ್ಯದೇನೋ ಎಲೆಕ್ಷನ್ ಆದರೆ 20 ಸೀಟು ಬರಲ್ಲ.